ನೀವು ಎಷ್ಟೇ ಡಯಟ್ ಫಾಲೋ ಮಾಡ್ತಿದ್ರು ನಿಮ್ಮ ವೆಯ್ಟ್ ಲಾಸ್ ಮಾತ್ರ ಆಗ್ತಿಲ್ಲ. ನೀವು ಜಿಮ್‌ಗೆ ಹೋದ್ರು ವೆಯ್ಟ್ ಲಾಸ್ ಆಗ್ತಿಲ್ಲ. ಯಾವ್ದ್ಯಾವ್ದೋ ಜ್ಯೂಸ್ ಡಯಟ್, ಯಾವ್ದ್ಯಾವ್ದೋ ಶೇಕ್ಸ್ ಡಯಟ್ ಮಾಡಿದ್ರು ನಿಮ್ಮ ವೆಯ್ಟ್ ಮಾತ್ರ ಆ ಕಡೆಯಿಂದ ಈ ಕಡೆಗೆ ಜಗ್ತಿಲ್ಲ. ಅದಕ್ಕೆ ಮೇಯ್ನು 5 ರೀಸನ್‌ಗಳಿದೆ. ಇವತ್ತು ನಾನು ಹೇಳಕ್ ಹೋಗ್ತಿರೋ ಈ 5 ರೀಸನ್ 5 ಮಿಸ್ಟೇಕ್ಸ್ ಅಂತಾನೆ ಹೇಳ್ಬೋದು. ಇದನ್ನ ನೀವು ಸರಿ ಮಾಡ್ಕೊಳ್ಳೋವರ್ಗುನು ನಿಮ್ಮ ವೆಯ್ಟ್ ಮಾತ್ರ 1 ಕೆಜಿ ಆ ಕಡೆಯಿಂದ ಈ ಕಡೆಗೆ ಜಗ್ಗಲ್ಲ. ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಿರಾ ಅದು ಯಾವ್ದ್ಯಾವ್ದು 5 ಮಿಸ್ಟೇಕ್ಸ್‌ಗಳು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಶುಗರ್. ಈ ಶುಗರ್ ಯಾವ ಮಟ್ಟಿಗೆ ನಿಮ್ಮ ದೇಹನ ಹಾಳು ಮಾಡ್ತಿದೆ ಅಂತ ಹೇಳಿದ್ರೆ, ನಾನು ಹಿಂದಿನ ವಿಡಿಯೋಗಳಲ್ಲಿ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಶುಗರ್ ಎಷ್ಟೆಲ್ಲ ನಿಮಗೆ ಎಫೆಕ್ಟ್ ಮಾಡುತ್ತೆ ಅಂತ. ಅದು ಮೇಯ್ನ್ ಬಂದ್ಬಿಟ್ಟು ನಿಮ್ಮ ವೆಯ್ಟ್ ಗೇನ್ಗೆ ಇದೇ ಮೇಯ್ನ್ ಮೂಲ ಕಾರಣ. ಸಿಕ್ಕಾಪಟ್ಟೆ ಕಾಫಿ ಟೀಗಳು ಕುಡಿಯೋದು, ಬಿಸ್ಕೆಟ್ಗಳು ತಿನ್ನೋದು, ರಸ್ಗಳು ತಿನ್ನೋದು, ಯಾವುದಾದ್ರು ಬ್ರೆಡ್ಡು ಬನ್ನುಗಳು, ಕಾಫಿ ಟೀ ಅನ್ಕೊಂಡು ಅದರಲ್ಲಿ ಶುಗರ್ ಕಂಟೆಂಟು ನೀವು ಇಷ್ಟಿಷ್ಟೇ ಅನ್ಕೋಬಹುದು, ಬಟ್ ಅದು ಸ್ಲೋ ಪಾಯ್ಸನ್ ಥರ ನಿಮ್ಮ ವೆಯ್ಟನ್ನು ಜಾಸ್ತಿ ಮಾಡ್ತಾ ಹೋಗ್ತಿದೆ. ಬಟ್ ನೀವು ಅನ್ಕೊಳ್ಳೋದು ಏನು ಇಷ್ಟು ಟೀ ಕುಡಿಯೋದ್ರಿಂದ ವೆಯ್ಟ್ ಜಾಸ್ತಿ ಆಗ್ಬಿಡ್ತೀನಾ? ಬಟ್ ಏನು ಮಾಡ್ತಾರೆ, ವರ್ಷಾನುಗಟ್ಲೆ ಟೀ ಕಾಫಿಗಳು ಕುಡಿದು ಶುಗರ್ ಹಾಕ್ಕೊಂಡು ನಿಮ್ಮ ವೆಯ್ಟ್ ಬರ್ತಾ ಬರ್ತಾ ಗೈನ್ ಆಗ್ತಾನೆ ಇದೆ ಹೊರತು ನೀವು ಸಣ್ಣ ಮಾತ್ರ ಆಗ್ತಿಲ್ಲ. ಮೇನ್ ಕಾರಣ ಬಂದ್ಬಿಟ್ಟು ಶುಗರು. ಇದನ್ನ ಬಿಡೋವರೆಗೂ ನಿಮ್ಮ ವೆಯ್ಟ್ ಏನು ಗೈನ್ ಆಗಿದೆ ಅದು ಕಡಿಮೆ ಆಗೋದು ತುಂಬಾನೇ ಕಷ್ಟ. ಈ ಮಿಸ್ಟೇಕ್ನ ನೀವು ಫಸ್ಟು ಬಿಡಬೇಕು. ನೀವೇನಾದರೂ ಏನಂತಾರೆ ವೆಯ್ಟ್ ಲಾಸು ಫಾಸ್ಟಾಗಿ ಮಾಡಬೇಕು, ಹೆಲ್ದಿಯಾಗಿ ಆಗಬೇಕು ಅಂತ ಹೇಳಿದ್ರೆ ಇದು ನಂಬರ್ 1 ರೀಸನ್ ನಿಮ್ಮ ವೆಯ್ಟ್ ಲಾಸ್ ಆಗಿಲ್ದಿರೋದಕ್ಕೆ. ಇನ್ನು 2ನೇ ರೀಸನ್ ಬಂದ್ಬಿಟ್ಟು ರ್ಯಾಂಡಮ್ ಡಯಟ್ಸ್ಗಳು. ಈ ರ್ಯಾಂಡಮ್ ಡಯಟ್ಸ್ ಅಂತ ಹೇಳಿದ್ರೆ ಸಿಕ್ ಡಯಟ್ ಎಲ್ಲ ಮಾಡೋದು. ಈ ಸಿಕ್ಕಿ ಪಕ್ಕ ಡಯಟ್ ಅಂತ ಹೇಳಿದ್ರೆ ಏನಪ್ಪ ಅಂತ ನಿಮ್ಗೆ ಸುಮಾರು ಜನ ಕ್ವಶನ್ ಬರ್ಬೋದು, ಆಯ್ತಾ? ಯೂಟ್ಯೂಬ್ಗಳಲ್ಲಿ ಸುಮಾರು ವಿಡಿಯೋಗಳು ನೋಡ್ಕೊಳ್ಳೋದು, ಅಲ್ಲಿ ಯಾವುದೋ ಒಂದು ಡಯಟ್ ಹೇಳ್ತಾರೆ ಅದನ್ನ ಫಾಲೋ ಮಾಡೋದು, ಇಲ್ಲ ರೀಲ್ಸ್ ನೋಡೋದು ಅಲ್ಲಿ ಯಾವುದೋ ಫಾಲೋ ಮಾಡೋದು, ಇಲ್ಲ ನಿಮಗೆ ನೀವೇ ಆಯ್ತಾ ಯಾವುದೋ ಒಂದು ಡಯಟ್ ಥರ ಮಾಡಿಕೊಂಡು ಇಲ್ಲ ಊಟ ತಿಂಡಿ ಬಿಟ್ಬಿಡೋದು, ಫಾಸ್ಟಿಂಗ್ ಮಾಡೋದು, ಇಲ್ಲ ಬರೀ ಜ್ಯೂಸ್ ಡಯಟ್ಗಳು ಕುಡಿಯೋದು, ಇಲ್ಲ ಯಾವುದೋ ಶೇಕ್ಸ್ ತಗೊಂಡು ಮಾಡೋದು. ಇಲ್ಲಿ ಮೇಯ್ನ್ ತಪ್ಪೇನು ಗೊತ್ತಾ, ನಿಮಗೆ ಪ್ರಾಪರ್ ನಾಲೆಜ್ ಇಲ್ದಿರೋದು. ಆಯ್ತಾ? ಪ್ರಾಪರ್ ನಾಲೆಜ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿ ಬೇರೆ ಬೇರೆ ಏನಂತಾರೆ ಈ ಡಿಸೀಸಸ್ಗಳು, ಕಾಯಿಲೆಗಳು ಸ್ಟಾರ್ಟ್ ಆಗ್ತಾವಲ್ಲ, ಅವಾಗ ಹೋಗ್ಬಿಟ್ಟು ನೀವು ಪ್ರಾಪರ್ ಗೈಡೆನ್ಸ್ ತಗೊಂಡು ನಿಮ್ಮ ವೆಯ್ಟ್ ಲಾಸ್ ಮಾಡೋದು. ಅಲ್ಲಿವರೆಗೂ ಏನು ಮಾಡ್ತೀರಾ, ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ನೋಡ್ತಿರ್ತೀರಾ, ಇಲ್ಲ ರೀಲ್ಸ್ಗಳು ನೋಡ್ತಿರ್ತೀರಾ, ಎಲ್ಲಿ ನನಗೆ ಡಯಟ್ ಸಿಗುತ್ತೆ ಅಂತ ತೊಗೊತೀರಾ. 10 ಡಯಟ್ಗಳು ಟ್ರೈ ಮಾಡಿ ನಿಮ್ಮ ದೇಹನ ಎಕ್ಸ್ಪರಿಮೆಂಟ್ ಲ್ಯಾಬ್ ಥರ ಮಾಡಿಕೊಂಡು ಅದನ್ನು ಹಾಳು ಮಾಡ್ಕೊತಾ ಇದ್ದೀರಾ. ಎಸ್ಪೆಷಲಿ ಆಯಿತಾ, ಯಾರ್ಯಾರು ಸೀರಿಯಸ್ ಆಗಿ ಆಯಿತಾ, ಸುಮ್ಮನೆ ಬಿಡಪ್ಪ ಇವತ್ತು ನಾನು ವೆಯ್ಟ್ ಲಾಸ್ ಆದರೂ ನಡೆಯುತ್ತೆ ಆಗಲ್ಲ ನಡೆಯುತ್ತೆ ಅಂತಲ್ಲ, ಸೀರಿಯಸ್ ಆಗಿ ವೆಯ್ಟ್ ಲಾಸ್ ಮಾಡೋರು ಇದೊಂದು ಮಾತು ಮಾತ್ರ ಯಾವತ್ತೂ ತಲೆಯಲ್ಲಿ ಇಟ್ಕೊಳ್ಳಿ ಆಯ್ತಾ. ಯಾವ್ದ್ಯಾವುದೋ ಡಯಟ್ಗಳಿಂದ ನಿಮ್ಮ ವೆಯ್ಟ್ ಲಾಸ್ ಆದ್ರೂ ಅದು ಮತ್ತೆ ನಿಮಗೆ ಪರಿಣಾಮಕಾರಿಯಾಗಿ ಮತ್ತೆ ವೆಯ್ಟ್ ಗೇನ್ ಆಗೋ ಎಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತೆ ನಿಮ್ಮ ದೇಹಕ್ಕೂ ಎಫೆಕ್ಟ್ ಆಗುತ್ತೆ. ಯಾವುದೇ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದ್ರು ಫಸ್ಟ್ ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ ಪ್ರಕಾರ ವೆಯ್ಟ್ ಲಾಸ್ ಮಾಡಬೇಕು. ನಿಮ್ಮ ಏನಂತಾರೆ ಮೆಡಿಕಲ್ ಪ್ರಾಬ್ಲಮ್ಸ್ ಏನಿದೆ ಅದ್ರ ಪ್ರಕಾರ ವೆಯ್ಟ್ ಲಾಸ್ ಮಾಡ್ಕೋಬೇಕು ಆಯ್ತಾ. ಸುಮಾರು ಜನಕ್ಕೆ PCOD ಇರುತ್ತೆ, PCOS ಇರುತ್ತೆ, ಇಲ್ಲ ಗಂಡಸ್ರಿಗೆ ಡಯಾಬಿಟೀಸ್ ಇರುತ್ತೆ, BP ಇರುತ್ತೆ, ಇಲ್ಲ ಒಬೇಸ್ ಲೆವೆಲ್ ಜಾಸ್ತಿ ಇರುತ್ತೆ. ಏನೇನೋ ಸುಮ್ಮನೆ ಡಯಟ್ ಮಾಡೋದ್ರಿಂದ ಎಲ್ಲ ವೆಯ್ಟ್ ಲಾಸ್ ಆಗಲ್ಲ ಆಯ್ತಾ. ಒಂದು ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಪ್ರಾಪರ್ ಬ್ಯಾಲೆನ್ಸ್ ಡಯಟ್ ಇರಬೇಕು. ಅದ್ರಲ್ಲಿ ಕಾರ್ಬ್ಸ್ ಇರಬೇಕು, ಪ್ರೋಟೀನ್ ಇರಬೇಕು, ಫೈಬರ್ ಇರಬೇಕು ಆಯ್ತಾ. ಎಲ್ಲಾನು ನೀವು ಒಂದು ಬ್ಯಾಲೆನ್ಸ್ಡ್ ಆಗಿ ಒಂದು ಕರೆಕ್ಟ್ ಆದ ಒಂದು ರೀತಿಯಲ್ಲಿ ತಗೊಂಡಾಗ ಮಾತ್ರ ನಿಮ್ಮ ವೆಯ್ಟ್ ಲಾಸ್ ಆಗೋದು. ಸುಮಾರು ಜನ ಈ ಮಿಸ್ಟೇಕ್ ಮಾಡ್ತಾರೆ. ದಯವಿಟ್ಟು ಇವತ್ತೇ ಏನಂತಾರೆ ಸಿಕ್ ಪಕ್ ಡಯಟ್ನ ಬಿಟ್ಬಿಟ್ಟು ಆಯ್ತಾ, ನಿಮ್ಮ ದೇಹಕ್ಕೆ ಯಾವ ರೀತಿ ಬೇಕೋ ಅಂತ ಡಯಟ್ನ ಗೊತ್ತಿರೋರ ಹತ್ರ ಗೈಡೆನ್ಸ್ ತಗೊಂಡು ನೀವು ಡಯಟ್ ಮಾಡಿಸ್ಕೊಂಡು ಪ್ರಾಪರ್ ಆಗಿ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡಿ. ಶಾರ್ಟ್ ಕಟ್ಗಳನ್ನ ನೋಡಬೇಡಿ ಆಯ್ತಾ. ಶಾರ್ಟ್ ಕಟ್ ಅಂತ ಹೇಳಿದ್ರೆ ಶೇಕ್ಸ್ ಆಗಿರ್ಬೋದು, ಜ್ಯೂಸ್ಗಳಾಗಿರ್ಬೋದು, ಊಟ ತಿಂಡಿಗಳು ಬಿಟ್ಬಿಡೋದಾಗಿರ್ಬೋದು, ಇದೆಲ್ಲ ನಿಮ್ಮ ದೇಹಕ್ಕೆ ಲಕ್ಷಾಂತರ ರೂಪಾಯಿ ಮುಂದೆ ನೀವು ಹಾಸ್ಪಿಟ್ಲಿಗೆ ಸುರಿಯುವಂತ ಮಾಡ್ತಿರೋ ಕೆಲಸಗಳು. ಇವತ್ತು 10 ರೂಪಾಯಿ ಉಳ್ಸಕ್ಕೆ ಹೋಗಿ ನಾಳೆ 10 ಲಕ್ಷ ರೂಪಾಯಿ ನಿಮ್ಮ ಕೈಯಾರನೇ ಹಾಕ್ಬೋದು. ದಯವಿಟ್ಟು ಇಂಥ ತಪ್ಪನ್ನ ಮಾಡಬೇಡಿ. ಇನ್ನು 3ನೇದು ಬಂದ್ಬಿಟ್ಟು ಪೋಷನ್ ಕಂಟ್ರೋಲು. ನಿಮ್ಮ ವೆಯ್ಟ್ ಲಾಸ್ ಪ್ರಾಪರ್ ಆಗಿ ಆಗಬೇಕು ಅಂತ ಹೇಳಿದ್ರೆ ಮೇಯ್ನಲ್ಲಿ ಏನಂತಾರೆ, ನಾನು ಇಷ್ಟೇ ಅನ್ನ ತಿಂತೀನಿ, ಇಷ್ಟೇ ಚಪಾತಿ ತಿಂತೀನಿ, ಇಷ್ಟೇ ಮುದ್ದೆ ತಿಂತೀನಿ ಅಂತ ಹೇಳಿದ್ರೆ ಇಷ್ಟೇ ಅಂತ ಏನು ಅನ್ಕೊಂತೀರ ನೀವು, ಅದೆಲ್ಲ ಶುದ್ಧ ಏನಂತಾರೆ ನಿಮ್ಮ ಮೂರ್ಖತನ ಅಂತ ಹೇಳ್ಬೋದು. ನನ್ನ ಮಾತು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ಬೋದು, ಬಟ್ ಅದನ್ನು ಹೇಳೋದ್ರಲ್ಲಿ ಎಷ್ಟು ಸತ್ಯಾಂಶ ಇರುತ್ತೆ ಅನ್ನೋದನ್ನು ತಿಳ್ಕೋಬೇಕು. ನಿಮ್ಮ ಬಾಡಿಗೆ ಎಷ್ಟು ಪೋರ್ಷನ್ ಬೇಕು ಅನ್ನೋದು ಇಂಪಾರ್ಟೆಂಟು. ನಾವು ಕರೆಕ್ಟ್ ಆದ ಒಂದು ಆಹಾರ ಪದ್ಧತಿ ನೀವು ಚೂಸ್ ಮಾಡ್ಕೊಂಡಿದ್ದೀವಿ. ಆಹಾರ ಪದ್ಧತಿನ ಎಷ್ಟು ತಗೋಬೇಕು. ಇವಾಗ ಹೆಲ್ದಿಯಾಗೇ ಇರ್ಬೋದು ಫುಡ್, ಅದು ಇವಾಗ ಹೆಲ್ದಿ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಬಾದಾಮಿ ಹೆಲ್ದಿ ಅಂತ ಅಂದ್ಬಿಟ್ಟು ನಾನು ಏಕಾಏಕಿ 10-15 ಬಾದಾಮಿ ತಿಂದ್ಬಿಟ್ರೆ
ಮಾಡಿದ್ರೆ ದೇಹ ಸಣ್ಣ ಆಗಲ್ಲ, ದಪ್ಪ ಆಗುತ್ತೆ ಇನ್ನ. ಆಯ್ತಾ, ನಮ್ಮ ದೇಹಕ್ಕೆ ಎಷ್ಟು ಬೇಕು ಹೆಲ್ದಿ ಫುಡ್, ಎಕ್ಸಾಂಪಲ್ ಹೇಳಿದ್ದಷ್ಟೇ ನಾನು ನಿಮಗೆ. ಅದು ಬಾದಾಮ್ ಆಗಿರ್ಬೋದು, ಇಲ್ಲ ಯಾವುದೇ ಹೆಲ್ದಿ ಇದಾಗಿರ್ಬೋದು, ಎಷ್ಟು ಬೇಕೋ ಅಷ್ಟು ಪೋರ್ಷನ್ ಕಂಟ್ರೋಲ್ ಇರಬೇಕು. ಇವಾಗ ನೀವೊಂದು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದ್ರೆ ಅದು ನಿಮ್ಮ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಪ್ರಕಾರ ಇವಾಗ ಒಂದು ಚಿಕನ್ನು 120 ಇಲ್ಲ 100 ಗ್ರಾಮು ಅಂತ ಇವಾಗ ನಿಮ್ಮ ದೇಹಕ್ಕೆ ಸೂಟ್ ಆಗುವಷ್ಟು ಅಷ್ಟು ಚಿಕನ್ ಬೇಕು ವೆಯ್ಟ್ ಲಾಸ್ಗೆ. ಬಟ್ ನೀವೇನು ಮಾಡ್ತೀರಾ, ಚಿಕನ್ ತುಂಬ ಹೆಲ್ದಿ ಪ್ರೋಟೀನು ಅಂತ ಹೇಳ್ಬಿಟ್ಟು ಏಕಾಏಕಿ 1/4 kg ಅರ್ಧ kg ಹಾಕೊಂಡು ಚೆನ್ನಾಗಿ ತಿಂದ್ಬಿಟ್ಟು ನೆಕ್ಸ್ಟ್ ದಿನ ಹೋಗ್ಬಿಟ್ಟು ವೆಯ್ಟ್ ಚೆಕ್ ಮಾಡ್ತೀರಾ, ಆ ವೆಯ್ಟ್ ನೋಡಿದ್ರೆ 1-1.5 kg ಜಾಸ್ತಿ ಆಗಿರುತ್ತೆ. ಆಯಿತಾ, ಈ ತಪ್ಪು ಮಾಡ್ತಾ ಇದ್ರೆ ದಯವಿಟ್ಟು ಇವತ್ತೇ ನಿಲ್ಲಿಸ್ಬೇಕು. ನೀವು ನಿಮ್ಮ ವೆಯ್ಟ್ ಲಾಸು ಪ್ರಾಪರಾಗಿ ಆಗಬೇಕು ಅಂತ ಹೇಳಿದ್ರೆ ಪೋರ್ಷನ್ ಕಂಟ್ರೋಲ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆಯಿತಾ, ತುಂಬಾ ಇಂಪಾರ್ಟೆಂಟು. ನಿಮ್ಮ ಏನಂತಾರೆ ಆಹಾರ ಪದ್ಧತಿ ಪ್ರತಿಯೊಂದೂ ಪೋರ್ಷನ್ ಕಂಟ್ರೋಲ್ ಇರೋದು. ಇದು 3ನೇದಾಗಿತ್ತು. ಇನ್ನು 4ನೇದು ಬಂದ್ಬಿಟ್ಟು ಆಯಿತಾ, ಲೇಟ್ ನೈಟ್ ಡಿನ್ನರು. ಈ ಲೇಟ್ ನೈಟ್ ಡಿನ್ನರು ಒಂದು ದೊಡ್ಡ ರೋಗ ಅಂತಲೇ ಹೇಳ್ಬಿಡ್ಬೋದು. ಆಯಿತಾ, ಸುಮಾರು ಜನ ಪಾಪ ಕೆಲ್ಸಕ್ಕೆ ಹೋಗೋರ್ದು ಬಿಟ್ಟಾಕಿ. ಆಯಿತಾ, ಸುಮಾರು ಜನ ಕೆಲ್ಸಕ್ಕೆ ಹೋಗಿ ಬರೋರು ಚಾನ್ಸ್ ಇರುತ್ತೆ ನಿಮಗೆ ಬೇಗ ಊಟ ಮಾಡೋದಕ್ಕೆ, ರಾತ್ರಿ ಹೊತ್ತು ಊಟ ಮಾಡೋದಕ್ಕೆ. ಅನಿವಾರ್ಯವಾಗೋ ಇಲ್ಲ ನೆಸೆಸರಿನೋ ಇಲ್ಲ ಅನ್ನೆಸೆಸರಿನೋ, ಬಟ್ ನೀವು ಬೇಗನೆ ಊಟ ಮಾಡೋದನ್ನು ರೂಢಿ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ದೇಹಕ್ಕೆ ಸಿಕ್ಕಾಪಟ್ಟೆ ಕಾಯಿಲೆಗಳು ಬರೋ ಎಲ್ಲ ಚಾನ್ಸಸ್ ನಾವೇ ದಾರಿ ಮಾಡ್ಕೊಡ್ತೀವಿ. ಅದು ಎಸ್ಪೆಷಲಿ ಡಯಾಬಿಟೀಸ್ ಆಗಿರ್ಬೋದು, BP ಆಗಿರ್ಬೋದು, ಇವೆಲ್ಲ ಲೇಟ್ ನೈಟ್ ಡಿನ್ನರು ಒಂಥರ ಟ್ರಿಗರ್ ಮಾಡ್ತವೆ ಇಂಥ ಕಾಯಿಲೆಗಳಿಗೆಲ್ಲ. ನಿಮ್ಮ ವೆಯ್ಟ್ ಏನಾದರೂ ಲಾಸ್ ಆಗ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಏನಂತಾರೆ ರಾತ್ರಿ ಹೊತ್ತು ಲೇಟ್ ಆಗಿ ತಿನ್ನೋದು ಒಂದು ರೂಢಿ ಮಾಡ್ಕೊಂಡಿದ್ರೆ ಇವತ್ತಿಂದನೇ ಬಿಟ್ಬಿಡಿ. ಆದಷ್ಟು 8 ಗಂಟೆ ಒಳಗಡೆ ನಿಮ್ಮ ಡಿನ್ನರ್ ಆಗಿರಬೇಕು. ಡಿನ್ನರ್ನ ನೀವು ಎಷ್ಟು ಬೇಗ ತಗೊಂತೀರೋ ಅಷ್ಟು ಏನಂತಾರೆ ಅಷ್ಟು ಒಳ್ಳೆಯದು. ಬೇಗ ಅಂತ ಹೇಳಿದ್ರೆ ಸಂಜೆ 5 ಗಂಟೆಗೋ 6 ಗಂಟೆಗೋ ತಿನ್ನೋದಲ್ಲ, 7ರಿಂದ 8 ಗಂಟೆ ಒಳಗಡೆ ಇರಬೇಕು. ಇದು ಪ್ರಾಪರ್ ಸ್ಟ್ರಕ್ಚರಲ್ಲಿ ನೀವು ಒಂದು ಡಿನ್ನರ್ನ ಬೇಗ ತಿಂದಾಗ ನಿಮ್ಮ ವೆಯ್ಟ್ ಲಾಸನ್ನು ಬೇಗ ಆಗುತ್ತೆ, ಅದು ಪ್ರಾಪರ್ ಫುಡ್ ತಗೊಂಡಾಗ. ಇದು 4ನೇದಾಗಿತ್ತು. ಇನ್ನು ಕೊನೆಯದು 5ನೇದು ಬಂದ್ಬಿಟ್ಟು ನಿದ್ದೆ. ಆಯಿತಾ, ನೀವು ನಿದ್ದೆ ಇಷ್ಟೆಲ್ಲ ನೀವು ಕರೆಕ್ಟ್ ಮಾಡ್ಕೊಂಡು ಬಂದು ಏನೇನು ಶುಗರ್ ಬಿಡ್ರಿ, ಇವಾಗ ರ್ಯಾಂಡಮ್ ಡಯಟ್ ಬಿಟ್ಬಿಟ್ಟು ಒಂದು ಪ್ರಾಪರ್ ಡಯಟ್ ಪ್ಲಾನ್ ತೊಗೊಂಡು ಒಂದು ಪ್ರಾಪರ್ ಗೈಡೆನ್ಸ್ ತೊಗೊಂಡು ಇವಾಗ ಫಾಲೋ ಮಾಡ್ತಾ ಇದ್ದೀರಾ, ಮತ್ತು ಪೋರ್ಷನ್ ಕಂಟ್ರೋಲು ಮಾಡಿದ್ರಿ ನಿಮ್ಮ ಫುಡ್ಡು, ಮತ್ತು ನೀವು ಲೇಟ್ ನೈಟ್ ಡಿನ್ನರ್ ತಿನ್ನೋದು ಬಿಟ್ರಿ. ಆಯಿತು, 4 ಸರಿ ಮಾಡ್ಕೊಂಡ್ರಿ. ಬಟ್ ಈ 5ನೇದು ಇಂಪಾರ್ಟೆಂಟ್ ಇದೆಯಲ್ಲ ನಿದ್ದೆ, ಇದನ್ನು ನೀವು ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವು ಏನೇ ಮಾಡಿದ್ರು ಆಯಿತಾ, ಹುಣ್ಸೆಹಣ್ಣ ತೊಗೊಂಡು ಹೋಗ್ಬಿಟ್ಟು ನದಿಲಿ ಚೆನ್ನಾಗಿ ಏನೋ ಅಂತಾರಲ್ಲ ಕ್ಯೂಚೋ ರೀತಿ ಆಗೋಗ್ಬಿಡುತ್ತೆ. ಆಯಿತಾ, ಆ ರೀತಿ ಹರ್ಕೊಂಡು ಹೋಗ್ತಾ ಇರುತ್ತೆ, ನೀವು ಮಾಡಿದ್ದೆಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ. ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಇಷ್ಟೆಲ್ಲ ಮಾಡಿದ್ದು ವರ್ಕ್ ಆಗಬೇಕು ಅಂತ ಹೇಳಿದ್ರೆ ನಿದ್ದೆ ಟೈಮಲ್ಲಿ ನಿಮ್ಮ ಬಾಡಿ ರಿಕವರಿ ಮೋಡ್ಗೆ ಹೋಗುತ್ತದು. ನಿಮ್ಮ ಬಾಡಿ ರಿಕವರಿ ಆಗಬೇಕು ಅಂತ ಹೇಳಿದ್ರೆ ನಿದ್ದೆಯಿಂದ ಮಾತ್ರ ಸಾಧ್ಯ. ನೀವು ತಿಂದಿದ್ದ ಆಹಾರ ಪ್ರಾಪರಾಗಿ ಅದು ಇದಾಗಬೇಕು, ಅಬ್ಸಾರ್ಬ್ ಆಗಬೇಕು, ಮತ್ತು ನೀವು ಬೆಳಗ್ಗೆಯಿಂದ ಮಾಡಿರೋಂಥ ಎಕ್ಸಸೈಸು ಪ್ರಾಪರಾಗಿ ವರ್ಕ್ ಆಗಬೇಕು, ಮತ್ತು ನೀವು ಏನಂತಾರೆ ನೀವು ಏನೇನೆಲ್ಲ ಡಯಟ್ ಮಾಡ್ಕೊಂಡು ಬಂದಿರ್ತೀರ ಆ ಬಾಡಿಗೆ ಅದು ಕರೆಕ್ಟಾಗಿ ಮೈಗೆ ಹತ್ತಬೇಕು ಅಂತ ಹೇಳಿದ್ರೆ ನೀವು ನಿದ್ದೆ ಮಿನಿಮಮ್ 7ರಿಂದ 8 ಅವರ್ ಮಾಡಬೇಕು. ಮನಸ್ಸು ಎಷ್ಟು ಶಾಂತವಾಗಿರುತ್ತೋ, ಮೈಂಡ್ ಎಷ್ಟು ಶಾಂತವಾಗಿರುತ್ತೋ, ನಿದ್ದೆ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬಾಡಿ ರೆಸ್ಪಾಂಡ್ ಮಾಡುತ್ತೆ. ಇದು ಒಂದು ದೊಡ್ಡ ಮಿಸ್ಟೇಕು. ದಯವಿಟ್ಟು ರಾತ್ರಿ ಹೊತ್ತು ಮೊಬೈಲ್ ಯೂಸ್ ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ನೀವೇನೋ ಒಂದು ಡಯಟ್ ಅಂತ ಸ್ಟಾರ್ಟ್ ಮಾಡಿರ್ತೀರ, ಆಯಿತಾ, ಗೋಲು ಪ್ರಾಪರಾಗಿ ಶ್ರದ್ಧೆಯಿಂದ ಫಾಲೋ ಮಾಡಿ. ಈ ನಿದ್ದೆನ ಹಾಳು ಮಾಡಿಕೊಂಡು ಮೊಬೈಲ್ ನೋಡಿಕೊಂಡು ರೀಲ್ಸ್ ನೋಡಿಕೊಂಡು ಕಂಡೋರ್ ವ್ಲಾಗ್ಸ್ಗಳು ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೋಬೇಡಿ. ರಾತ್ರಿ ಒಂದು ಟೈಮಲ್ಲಿ ಪ್ರಾಪರ್ ಟೈಮಲ್ಲಿ ಮಲಗಿ ಪ್ರಾಪರ್ ಟೈಮಲ್ಲಿ ಎದ್ದಾಗ ನಿಮ್ಮ ವೆಯ್ಟ್ ಲಾಸು ಪ್ರಾಪರಾಗಿ ಆಗುತ್ತೆ. ಸೊ ಇಷ್ಟೆಲ್ಲ ಏನಂತಾರೆ 5 ಮಿಸ್ಟೇಕ್ಸ್ಗಳನ್ನ ನೀವು ಬಿಟ್ಟಾಗ ಆಯಿತಾ, ನಿಮ್ಮ ವೆಯ್ಟ್ ಲಾಸ್ ತಾನಾಗ್ತಾನೆ ಒಂದು ಪ್ರಾಪರ್ ಹೆಲ್ದಿಯಾಗಿ ಆಗುತ್ತೆ. ಇವತ್ತು ನನ್ನ ಕ್ಲೈಂಟ್ಸ್ಗಳು ಇವನ್ನೆಲ್ಲ ಏನಂತಾರೆ ಕರೆಕ್ಟ್ ಮಾಡಿಕೊಂಡು ಇವತ್ತು ಒಬ್ಬೊಬ್ಬರು ಏನಿಲ್ಲ ಅಂದರೂ 8ರಿಂದ 10 kg, 10ರಿಂದ 12 kg, ಕೆಲವರು 12ರಿಂದ 18 kg, ಈ ರೀತಿ ಎಲ್ಲ ಏನಂತಾರೆ ಒಂದು ಪ್ರಾಪರ್ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡ್ತಾ ಇದ್ದಾರೆ. ಹಂಗಂದ್ಬಿಟ್ಟು ನಾನು ಇಲ್ಲಿ ಏಕಾಏಕಿ ತಿಂಗಳಿಗೆ 10 kg 15 kg ಅಂತ ಯಾರಿಗೂ ಹೇಳ್ತಿಲ್ಲ. ಇಲ್ಲಿ ತಿಂಗಳಿಗೆ ಪ್ರಾಪರಾಗಿ 4ರಿಂದ 6 kg, ಒಂದು 8 ವಾರಕ್ಕೆ 7ರಿಂದ 10 kg, 12 ವಾರಕ್ಕೆ ಒಂದು 12ರಿಂದ 15 kg, ಈ ರೀತಿ ಹೆಲ್ದಿಯಾಗಿ ತಿಂಗಳಿಗೆ ಒಂದು 4ರಿಂದ 6 kg ವರೆಗೂ ಒಂದು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಅಂದ್ಕೊಂಡು ಇವತ್ತು ವೆಯ್ಟ್ ಲಾಸ್ ಮಾಡಿಬಿಟ್ಟು ಇವತ್ತು ಹೆಲ್ದಿಯಾಗಿ ಅವ್ರ ಜೀವನ ಮಾಡ್ತಾ ಇದ್ದಾರೆ, ಲೈಫ್ ಸ್ಟೈಲ್ನ ರೂಢಿಸ್ಕೊಂಡಿದ್ದಾರೆ. ನೀವು ಇದೇ ರೀತಿ ಹೆಲ್ದಿಯಾಗಿ ಮಿಸ್ಟೇಕ್ಸ್ನೆಲ್ಲ ಬಿಟ್ಟು ಒಂದು ಪ್ರಾಪರ್ ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ ನೀವು ನನಗೆ ಇಲ್ಲಿ ಬರ್ತಿರೋ ಅಂಥ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಆಯಿತಾ, ಮೆಸೇಜ್ ಮಾಡಿದ್ರೆ ನಾನೇ ನಿಮಗೆ ಪರ್ಸ್ನಲಿ ಖುದ್ದಾಗಿ ನಿಮ್ಮ ಏನಂತಾರೆ ಅಸಿಸ್ಟ್ ಮಾಡಿ ನಿಮ್ಮ ಏನಂತಾರೆ ನಿಮ್ಮ ವೆಯ್ಟ್ ಎಷ್ಟಿದೆ, ನಿಮ್ಮ ಹೈಟ್ ಎಷ್ಟಿದೆ, ನಿಮ್ಮ ಮೆಡಿಕಲ್ ಕಂಡೀಷನ್ ಏನು, ಇದನ್ನೆಲ್ಲ ತಿಳ್ಕೊಂಡು ಅದ್ರ ಪ್ರಕಾರ ಫ್ಯಾಟ್ ಪರ್ಸೆಂಟೇಜ್ ಪ್ರಕಾರ ನಿಮ್ಮ ಡಯಟ್ ಪ್ಲಾನ್ನ ರೆಡಿ ಮಾಡಿಕೊಡ್ತೀನಿ. ಆಯಿತಾ, ಇದು ಒಂದು ಪ್ರಾಪರ್ ಸ್ಟ್ರಕ್ಚರ್ ಬೇಕು,
ಒಂದು ಪ್ರಾಪರ್ ಗೈಡೆನ್ಸ್ ಬೇಕು. ನಾನು ವೆಯ್ಟನ್ನ ಸೀರಿಯಸ್ ಆಗಿ ಲಾಸ್ ಮಾಡಬೇಕು, ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡಿ ನಾನು ದುಡ್ಡನ್ನ ಹಾಳು ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಮೈಂಡಲ್ಲಿ ಇತ್ತು ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಲ್ಲಿ ಇತ್ತು ಅಂತ ಹೇಳಿದ್ರೆ, ಇದು ನಂದು ಕೊನೆ ದಾರಿ ಅನ್ನೋ ಒಂದು ಏನಂತಾರೆ ನಿಮ್ಮ ಮನಸ್ಸಲ್ಲಿ ದೃಢವಾಗಿ ಕೂತ್ಕೊಂಡಿತ್ತು ಅಂತ ಹೇಳಿದ್ರೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ. ಯುಗಾದಿ ಹಬ್ಬ ಬಂತು, ಹೊಸ ವರ್ಷ ಆಯಿತಾ. ಇನ್ನೇ ಹೊಸ ವರ್ಷ ಅಂತ ಹೇಳಿದ್ರೆ ನೀವು ಹೊಸದಾಗಿ ನಿಮ್ಮ ಲೈಫನ್ನು ರೀಸೆಟ್ ಮಾಡಿಕೊಂಡು ಆಯಿತಾ ವೆಯ್ಟ್ ಲಾಸ್ ಮಾಡೋದನ್ನು ಶುರು ಮಾಡಿ ಆಯಿತಾ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಅಲ್ಲಿ ಇಲ್ಲಿ ವಿಡಿಯೋಗಳು ನೋಡಿಕೊಂಡು ನಿಮ್ಮ ದೇಹನ ಎಕ್ಸ್ಪೆರಿಮೆಂಟ್ ಲ್ಯಾಬ್ನ ಮಾಡ್ಕೋಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ, ವೆಯ್ಟ್ ಲಾಸ್ ಮಿಸ್ಟೇಕ್ಗಳು. ನೀವು ಈ ಮಿಸ್ಟೇಕ್ಗಳನ್ನ ಸರಿ ಮಾಡಿಕೊಂಡು ಪ್ರಾಪರ್ ಆಗಿ ವೆಯ್ಟ್ ಲಾಸ್ನ ಮಾಡಿ ಆಯಿತಾ. ಇದೇ ರೀತಿ ಹೆಲ್ದಿ ವಿಡಿಯೋಗಳು, ಡಿಸಿಪ್ಲೈನ್ ವಿಡಿಯೋಗಳು ಆಯಿತಾ, ನಿಮ್ಮ ಲೈಫ್ನ ಟ್ರಾನ್ಸ್ಫಾರ್ಮ್ ಆಗುವಂಥ ವಿಡಿಯೋಗಳು ಮಾತ್ರ ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ, ಮುಂದೆ ತುಂಬ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.